ಎಷ್ಟೊತ್ತಿಗೆ ಆಯ್ತಮ್ಮ ಇದು? ಟೈಮಿಂಗ್ ಗೊತ್ತಿಲ್ರಿ, ಕರ್ಕೊಂಡು ಹೋಗ್ಯಾರ. ನಾನು ಟೈಮಿಂಗ್ ನೋಡೇ ಇಲ್ರಿಪ್ಪ. ಮಧ್ಯಾಹ್ನ 1 ಗಂಟೆನ ಆಗಿತ್ರಿ. ಅವಾಗ ಕರ್ಕೊಂಡೋದ್ರು, ಕರ್ಕೊಂಡೋಗಿ ಚಾಕು ಚುಚ್ಚಿದಾರೆ. ನಿಮಗೆ ಹೆಂಗೆ ಸುದ್ದಿ ಬಂತಿದ? ಊರು ಹೇಳೋದೇ ಗೊತ್ತಾಗೈತ್ರಿ. ಅವ್ರದ್ದೇನು ಮೊದಲೇ ಚಾಕು ಚುಚ್ಚಾರ ಅನ್ಕೊಳಕ್ರಿ, ನಮ್ಗೆ ಗೊತ್ತೇ ಇಲ್ರಿ ಅದು. ಮುಂಚೆ ಏನಾದರೂ ಇವ್ರದ್ದು ಹಳೆ ದ್ವೇಷ ಏನಾರ ಇತ್ತಾ? ಅದ್ರ ಬಗ್ಗೆ ಏನು ಮಾಹಿತಿ ಇಲ್ವಾ? ಮಾಹಿತಿ ಇಲ್ರಿ, ಈಗ ಏನಂದ್ರೆ ಡಾಕ್ಟರ್ ಕೇಳಿದ್ರಮ್ಮ? ಕೇಳಿಲ್ರಿ. ಸರ್ ಈಗ ನೋಡಿದ್ರ ಮಗಂದು ಏನಾಗಿದೆ ಅಂತ ಕೆಲಸ? ನಾವು ನೋಡಿದ್ರಿ. ಇನ್ನೂ ನೋಡಿಲ್ಲ. ಹೌದಾ? ಮಗ ಮನೆಯಿಂದ ಎಷ್ಟೊತ್ತಿಗೆ ಹೋಗಿದ್ದ? ಆಮೇಲೆ 1 ಗಂಟೆ ಕಾಲಿಗೆ ಹೋಗಿ ಮನಿ ಅಂತೆಲ್ಲ ಒಂದು ಗಿಡ ಐತ್ರಿ, ಆ ಗಿಡದಂತೆಲ್ಲ ರೋಡ್ ಬಾಜು ಕುಂತಿದ್ರ, ಕುಂತಲ್ಲೇ ಬಂದು ಹುಡುಗನ್ ಕರ್ಕೊಂಡು ಹೋಗ್ಯಾರ. ಅವ್ರು ಎಷ್ಟು ಜನ ಇದ್ರಮ್ಮ ಕರ್ಕೊಂಡು ಹೋದವರು? ಅವ್ರು ಕರ್ಕೊಂಡು ಹೋಗೋರು 3 ಜನ ನೋಡಿ. 3 ಜನ ಕರ್ಕೊಂಡು ಹೋದ್ರ. ಅವ್ರು ಏನಾದ್ರು ನಿಮ್ಗೆ ಗೊತ್ತಾ? ಅವ್ರು ನೋಡಿಲ್ರಿ, ನಾವು ಒಟ್ಟು ಹಿಂದೆ ಮಾರಿ ಅಷ್ಟ ನೋಡೇವ್ರಿ. ನಾವು ಅದ್ರಾಗ ಅವ್ರು ಕರ್ಕೊಂಡು ಹೋಗ್ಬಿಟ್ರಿ. ಗಾಡಿ ಮೇಲೆ ಕರ್ಕೊಂಡು ಹೋದ್ರೆ ಏನು ಹೇಗೆ? ಗಾಡಿ ಮೇಲೆ ಗಾಡಿ ಮೇಲೆ ಕರ್ಕೊಂಡು ಹೋಗ್ಯಾರ. 2 ವೀಲರ್ ಮೇಲೆ ಗಾಡಿ ಮೇಲೆ ಕರ್ಕೊಂಡು ಹೋದ್ರು. ಗಾಡಿ ಮೇಲೆ ಕರ್ಕೊಂಡು ಮುಂದೆ ಕರ್ಕೊಂಡು ಹೋಗಿ ಈ ತರ ಘಟನೆಯನ್ನು ಮಾಡಿದ್ದಾರೆ. ಅವ್ರು ನಾವು ಅವ್ರು ಗೆಳೆಯರ್ ಬಿಟ್ಟಂದ್ರೆ ಹಿಂಗೆ ಮಾಡೇವ್ರಿ. ನಾವು ಹಿಂಗೆ ಮಾಡ್ತಾರ ಅನ್ನೋದ ಗೊತ್ತಿಲ್ರಿ, ನಮ್ಗೆ ಗೊತ್ತೇ ಇಲ್ಲ. ಗೊತ್ತಿಲ್ಲ. ಇದು ಹಳೆ ದ್ವೇಷ ಅಂತ ಅನ್ನುವಂಥ ವಿಷಯ ನಮ್ಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಸರ್ ಇನ್ನೊಬ್ರು ಯಾರು? ಆಕಾಶ್ ಅವ್ರಿಗೆ ಏನಾಗಬೇಕು? ಆಕಾಶ್ ನಿಮ್ ತಮ್ಮ ಆಗ್ಬೇಕು. ತಮ್ಮ ಹೆಸರಮ್ಮ? ಅಕ್ಷತಾ. ಏನಾಯ್ತು ಅಂತ ಹೇಳ್ಬಿಟ್ಟು ಹೇಳ್ಬೋದಮ್ಮ? ಅವ್ನಿಗೆ ಯಾರೋ ಚಾಕು ಹೋಗ್ಯಾರಿ. ಅವ್ರು ಯಾರದಾರ ನನಗೆ ಗೊತ್ತಿಲ್ರಿ, ಅವ್ರು ನೋಡೇ ಇಲ್ರಿ. ನಾನು ನಿಮಗೆ ಯಾವಾಗ ಬಂತಮ್ಮ ಮಾಹಿತಿ? ಇವಾಗ್ಲೇ ಬಂತು, ಈ ಮುಂಚೆನೂ ಗೊತ್ತಾಗಿಲ್ಲ? ಇಲ್ರಿ, ನಮ್ ತಮ್ಮ ಬಿದ್ದಿದ್ ನೋಡೇನ್ರಿಪ್ಪ. ನನ್ನ ಕಡ್ಡಾಗೈತಿ. ನಮ್ ತಮ್ಮ ಸಣ್ಣ ಹುಡುಗ ಬಿದ್ದಾನ್ರಿ. ಮಧ್ಯಾಹ್ನ ಸುಮಾರು 1 ಗಂಟೆಗೆ ನಮ್ಗೆ ಫಸ್ಟ್ ಮಾಹಿತಿ ಬಂದಿದೆ. ನವಲಗುಂದ ಟೌನ್ ಅಲ್ಲಿ ಒಂದು ಸ್ಟಾಬಿಂಗ್ ತನ ಆಗಿದೆ. ಇದರಲ್ಲಿ ವಿಕ್ಟಿಮ್ ಆಕಾಶ್ ಅಂತ 26 ವರ್ಷ, ನವಲಗುಂದ ಇಲ್ಲಿ ಸಾಕಿನ್ ನವಲಗುಂದ ಟೌನ್. ಮತ್ತೆ 2 ಜನ ಆರೋಪಿ, ಇಮ್ತಿಯಾಜ್ ಮತ್ತೆ ಇಮಾಮ್. ಸೊ ಈ ತರ ನಮಗೆ ಮಾಹಿತಿ ಬಂತು. ಇಮಿಡಿಯೇಟ್ ಆಗಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಘಟನೆ ಸ್ಥಳಕ್ಕೆ ರೀಚ್ ಆಗಿದೆ. ರೀಚ್ ಆದ್ಮೇಲೆ ಅವರೇ ವಿಕ್ಟಿಮ್ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ. ತದನಂತರ ನಾವೇ ಮಾಹಿತಿ ಬಂದಾದ್ಮೇಲೆ ನಾನು ಮತ್ತೆ ಅಧಿಕಾರಿಗಳು ಮಾತಾಡಿದ್ವಿ. 2-3 ಟೀಮ್ಗೆ ರಚನೆ ಮಾಡಿದೆ. ಈಗ 2 ಜನ ಆರೋಪಿ ಇದರಲ್ಲಿ ನಮ್ಮ ಬಂಧನದಲ್ಲಿ ಇದ್ದಾರೆ. ತಕ್ಷಣ ನಾವೇ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ತೇವೆ. ಇದಕ್ಕೆ ಏನಂತ ಕಾರಣ ಏನಾರ ಹೇಳ್ಬೋದಾ? ಇದು ಹಳೆ ಅದು ವೈಷಮ್ಯ ಆಗಿತ್ತು ಕೆಲವು ದಿನ ಹಿಂದೆ ಅಂತ ಮಾಹಿತಿ ಬರ್ತಾ ಇದೆ. ಬಟ್ ಇನ್ನೂ ನಾವೇ ಸರಿಯಾಗಿ ಎನ್ಕ್ವೈರಿ ಮಾಡಲಿಲ್ಲ. ಆದಷ್ಟು ಬೇಗ ಎನ್ಕ್ವೈರಿ ಮಾಡ್ಕೊಂಡು ಒಂದು ಮಾಹಿತಿಗೆ ಬರ್ತೇವೆ. ಪೂರ್ಣ ಮಾಹಿತಿ ಇಲ್ಲ ಅಂತ ಹಳೆ ವೈಷಮ್ಯ ಬಗ್ಗೆ. ಹಳೆ ವೈಷಮ್ಯ ಬಗ್ಗೆ ಅನುಮಾನ ಇದೆ, ಬಟ್ ಎನ್ಕ್ವೈರಿ ಮಾಡಬೇಕು. ಯಾಕಂದ್ರೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇಲ್ಲ. ಬಟ್ ಎನ್ಕ್ವೈರಿ ಮಾಡ್ಕೊಂಡು ಕೊನೆಗೆ ಹೇಳ್ತೀವಿ. ಸರಿ, ಡೌಟ್ ಇದೆ, ಕನ್ಫರ್ಮ್ ಆಗಿ ಏನಿಲ್ಲ. ಕನ್ಫರ್ಮ್ ಹೇಳಿ. ಸಡನ್ ಆಗಿ ಬಂದೇನೋ ಮಾತಾಡಿದ್ರೆ ಮಾತಾಡಾದ್ಮೇಲೆ ಜಗಳ, ಅದೇ ಚಾಕುವಿಂದ ಹಲ್ಲೆ ಆಗಿದೆ. ಅಷ್ಟಾದ್ಮೇಲೆ ನಾವೇ ಈಗ ಜಸ್ಟ್ ನಮ್ಮ ಆರೋಪಿ ಸಿಕ್ಕಿದ್ರೆ ಆರೋಪಿ ಜೊತೆಗೇನೋ ನಾವು ಎನ್ಕ್ವೈರಿ ಮಾಡಿ ಒಂದು ಲಾಜಿಕಲ್ ಅಂತ ಬರ್ತೀವಿ. ಈಗ ನವಲಗುಂದ ಆಸ್ಪತ್ರೆ ಅಂತ ಅಂದ್ರೆ KMCಗೆ ಕಳಿಸಿದ್ದಾರೆ. ಸೊ ಅಲ್ಲಿ ಹುಡುಗನ ಸ್ಥಿತಿಗತಿ ಏನಂತ ಹೇಳ್ಬಿಟ್ಟು ಇಲ್ಲಿಂದ ನಾನು ನೇರವಾಗಿ ಆಸ್ಪತ್ರೆಗೆ ನೋಡ್ತಾ ಇದ್ದೀನಿ. ಅಲ್ಲಿ ಹೋಗಿ ಅಲ್ಲಿ ಡಾಕ್ಟರ್ಸ್ ಗಳಿಗೆ ಮಾತಾಡ್ಕೊಂಡು HD 24x7 ನ್ಯೂಸ್, ಇದು ಕನ್ನಡಿಗರ ಧ್ವನಿ.